ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಮಲ ಕ್ಷೇತ್ರದಲ್ಲಿ ಸಂಪೂರ್ಣ ಸುಂದರಕಾಂಡ ಅಖಂಡ ಪಾರಾಯಣ ಯಜ್ಞ. ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಪಂಡಿತರಿಂದ ಸಾಮೂಹಿಕ ಪಠಣ. ಅಂಜನಾದೇವಿ ಸಮೇತ ಬಾಲಾಂಜನೇಯ ಸ್ವಾಮಿಗೆ ಅಭಿಷೇಕ. ತಿರುಮಲೆಯ ಆಕಾಶಗಂಗೆಯ ಬಳಿ ಹನುಮತ್ ಜಯಂತಿ ಉತ್ಸವ. ನಾಡಿನ ವಿವಿಧೆಡೆ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಗಳು. ಅಭಿಷೇಕ ಅರ್ಚನಾದಿಗಳಲ್ಲಿ ಪಾಲ್ಗೊಂಡ ಭಕ್ತಾದಿಗಳು. ತಿರುಮಲೆಯ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಸಂಪೂರ್ಣ ಸುಂದರಕಾಂಡ ಅಖಂಡ ಪಾರಾಯಣ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಮೇ 14ರಿಂದ 18ರವರೆಗೆ 5 ದಿನಗಳ ಕಾಲ ಟಿಟಿಡಿ ಹನುಮ ಜಯಂತಿ ಮಹೋತ್ಸವವನ್ನು ನಿರ್ವಹಿಸುತ್ತಿದೆ. ರಾಮಾಯಣವೆಂಬ ಮಹಾಕಾವ್ಯದಲ್ಲೇ ಸುಂದರಕಾಂಡವು ಅತ್ಯಂತ ಸುಂದರವಾದ ಮನಮೋಹಕವಾದ ಕಾಂಡವಾಗಿದೆ. ಈ ಕಾಂಡದಲ್ಲಿನ ಒಂದೊಂದು ಕಾವ್ಯವು ಸೀತಾ ಆಂಜನೇಯರ ಸಂಭಾಷಣೆ, ಆಂಜನೇಯ ಮತ್ತು ರಾಮನ ಸಂಭಾಷಣೆ, ಹನುಮನು ಸೀತೆಯನ್ನು ಹುಡುಕಿದ ರೀತಿ, ಲಂಕೆಯನ್ನು ಸುಟ್ಟ ಸಂದರ್ಭ ಸೇರಿದಂತೆ ಆಂಜನೇಯನಿಗೆ ಸಂಬಂಧಿಸಿದ ಎಲ್ಲ ಸನ್ನಿವೇಶಗಳನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಂಗಳವಾರದಂದು ತಿರುಮಲದ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಅಖಂಡ ಸಂಪೂರ್ಣ ಸುಂದರಕಾಂಡ ಪಾರಾಯಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆ 5:50ಕ್ಕೆ ಆರಂಭವಾದ ಈ ಪಾರಾಯಣ ಯಜ್ಞವು ರಾತ್ರಿ 10:30ರವರೆಗೂ ನಿರಂತರವಾಗಿ ಸಾಗಿತು. ಸುಮಾರು 2900 ಶ್ಲೋಕಗಳನ್ನು ಒಳಗೊಂಡಿರುವ ಈ ಪಾರಾಯಣ ಯಜ್ಞವನ್ನು ಸರಿಸುಮಾರು 16 ಗಂಟೆಗಳ ಕಾಲ 67 ಮಂದಿ ಪ್ರಮುಖ ಪಂಡಿತರು ಈ ಅಖಂಡ ಪಾರಾಯಣ ಯಜ್ಞವನ್ನು ನಡೆಸಿದರು. ಇದೇ ವೇಳೆ ಧರ್ಮಗಿರಿ ಆವರಣದಲ್ಲಿ ಸಮಸ್ತ ಮನುಕುಲದ ಒಳಿತಿಗಾಗಿ ಹೋಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ, ಇನ್ನಿತರ ಟಿಟಿಡಿ ಅಧಿಕಾರಿಗಳು, ಧರ್ಮಗಿರಿ ಪಂಡಿತರು ಮತ್ತು ವಿದ್ಯಾರ್ಥಿಗಳು, ಎಸ್ವಿ ವೇದ ವಿಶ್ವವಿದ್ಯಾಲಯ, ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ಎಸ್ವಿ ಉನ್ನತ ವೇದಾಧ್ಯಯನ ವೇದ ವಿದ್ವಾಂಸರುಗಳು ಮತ್ತು ಭಕ್ತರು ಭಾಗವಹಿಸಿದ್ದರು. ಇನ್ನು ಎಸ್ವಿಬಿಸಿ ಪ್ರತ್ಯಕ್ಷ ಪ್ರಸಾರದ ಮೂಲಕ ಶ್ಲೋಕ ಪಾರಾಯಣದಲ್ಲಿ ಪ್ರಪಂಚಾದ್ಯಂತ ಭಕ್ತರು ಪಾಲ್ಗೊಂಡಿದ್ದರು. ಸನ್ನಾಮಿವ ಮಹಾಕೀರ್ತಿಂ ಶ್ರದ್ಧಾಮಿವ ವಿಮಾನಿತಾಂ ಪೂಜಾಮಿವ ಪರೀಕ್ಷೀಣಾಂ ಆಶಾಂ ಪ್ರತಿಹತಾಮಿವ ಆಯತೀಮಿವ ವಿಧ್ವಸ್ತಾಂ ಆಜ್ಞಾಂ ಪ್ರತಿಹತಾಮಿವ ದೀಪ್ತಾಮಿವ ದಿಶಂಕಾಲೇ ಪೂಜಾಮಪಹೃತಾಮಿವ ಪದ್ಮಿನೀಮಿವ ವಿಧ್ವಸ್ತಾಂ ಹತಶೂರಾಂ ಚಮೂಮಿವ ಪ್ರಭಾಮಿವ ತಮೋಧ್ವಸ್ತಾಂ ಉಪಕ್ಷೀಣಾಮಿವ ಪರಾಂ ವೇದೀಮಿವ ಪರಾಮೃಷ್ಟಾಂ ಶಾಂತಾಮಗ್ನಿಶಿಖಾಮಿವ ಪೌರ್ಣಮಾಸೀಮಿವ ನಿಶಾಂ ರಾಹುಗ್ರಸ್ತೇಂದುಮಂಡಲಾಂ ಉತ್ಕೃಷ್ಟಪರ್ಣಕಮಲಾಂ ವಿತ್ರಾಸಿತವಿಹಂಗಮಾಂ ಹಸ್ತಿಹಸ್ತಪರಾಮೃಷ್ಟಾಂ ಆಕುಲಾಂ ಪದ್ಮಿನೀಮಿವ ಪತಿಶೋಕಾದುರಾಂ ಶುಷ್ಕಾಂ ನದೀಂ ವಿಸ್ರಾವಿತಾಮಿವ ಪರಯಾ ಮೃಜಯಾ ಹೀನಾಂ ಕೃಷ್ಣಪಕ್ಷನಿಶಾಮಿವ ಸುಕುಮಾರೀಂ ಸುಜಾತಾಂಗೀಂ ರತ್ನಗರ್ಭಗೃಹೋಚಿತಾಂ ತಪ್ಯಮಾನಾಮಿವೋಷ್ಣೇನ ಮೃಣಾಲೀವ ಚಿರೋದ್ಧೃತಾಂ ಗೃಹೀತಾಮಾಹಿತಾಂ ಸ್ತಂಭೆ ಯೂತಮೇನ ವಿನಾಕೃತಾಂ ನಿಶ್ವಸಂತೀಂ ಸುದುಃಖಾರ್ತಾಂ ಗಜರಾಜವಧೂಮಿವ ಏಕಯಾ ದೀರ್ಘಯಾ ವೇಣ್ಯಾ
ಶೋಭಮಾನಾಯ ಯತ್ರತಃ ನೀಲಯ ನೀರಲಾಪಾಯೇ ವನರಾಜ್ಯ ಮಹೀಮಿವ ಉಪವಾಸೇನ ಶೋಕೇನ ಧ್ಯಾನೇನ ಚ ಭಯೇನ ಚ ಪರೀಕ್ಷೀಣಾಂ ಕೃಶಾಂತೀನಾಂ ಅಲ್ಪಾಹಾರಾಂ ತಪೋಧನಾಂ ಅಯಂಚಮಾನಾಂ ದುಃಖಾರ್ತಾಂ ಪ್ರಾಂಜಲಿರ್ವದಾಮಿವ ಭಾವೇನ ರಘುಮುಖ್ಯಸ್ಯ ದಶಗ್ರೀವ ಪರಾಭವಂ ಸಮೀಕ್ಷಮಾಣಾಂ ಹೃದೀಮನಿಂದಿತಾಂ ಸುಭಕ್ಷ್ಮತಾಂ ರಾಯತ ಶುಕ್ಲಲೋಚನಾಂ ಅನುವ್ರತಾಂ ರಾಮಮತೀವ ಮೈಥಿಲೀಂ ಪ್ರಲೋಭಯಾಮಾಸ ವಧಾಯ ರಾವಣಃ ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ಆದಿಕಾವ್ಯೇ ಸುಂದರಕಾಂಡೇ ಏಕೋನವಿಂಶಃ ಸರ್ಗಃ. ತಿರುಮಲ ಕ್ಷೇತ್ರದಲ್ಲಿ ಹನುಮ ಜಯಂತಿ ಉತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಮೇ 18ರವರೆಗೂ ನಡೆಯಲಿರುವ ಈ ಉತ್ಸವಗಳ ಅಂಗವಾಗಿ 3ನೇ ದಿನವಾದ ಮಂಗಳವಾರದಂದು ತಿರುಮಲೆಯ ಆಕಾಶಗಂಗೆ ಬಳಿ ಇರುವ ಅಂಜನಾದೇವಿ ಸಮೇತ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವೇದ ಪಾರಾಯಣದ ನಡುವೆ ವಿಶೇಷ ಸ್ನಪನ ತಿರುಮಂಜನ ಕಾರ್ಯಕ್ರಮವು ನಡೆಯಿತು. ತಿರುಪತಿಯ ತಾತಯ್ಯಗುಂಟಾದಲ್ಲಿರುವ ಶ್ರೀ ಗಂಗಮ್ಮ ದೇವಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವವು ವೈಭವದಿಂದ ನಡೆಯುತ್ತಿದೆ. 9 ಶತಮಾನಗಳ ಇತಿಹಾಸವಿರುವ ಈ ಗಂಗಮ್ಮ ಜಾತ್ರೆಯು ಮೇ 11ರಿಂದ ಆರಂಭವಾಗಿ 17ರವರೆಗೆ ವೈಭವದಿಂದ ನಡೆಯಲಿದೆ. ಚಾರಿತ್ರಿಕ ಪ್ರಾಶಸ್ತ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತಿರುಪತಿ ಗಂಗಮ್ಮ ಜಾತ್ರೆಯನ್ನು ಆಂಧ್ರಪ್ರದೇಶ ಸರ್ಕಾರವು ನಾಡಿನ ಉತ್ಸವ ಎಂದು ಪರಿಗಣಿಸಿದೆ. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ವಿವಿಧ ಗಣ್ಯರು ದೇವಾಲಯಕ್ಕೆ ಆಗಮಿಸಿ ಅಮ್ಮನವರಿಗೆ ಸೀರೆ, ಪಟ್ಟು ವಸ್ತ್ರಗಳನ್ನು ಸಮರ್ಪಿಸಿದರು.
ತಿರುಮಲ ಪರಿಸರವನ್ನು ಸ್ವಚ್ಛವಾಗಿಡಲು ಹಸಿರು ಮತ್ತು ನೈರ್ಮಲ್ಯವನ್ನು ಕಾಪಾಡುವ ಉದ್ದೇಶದಿಂದ ಟಿಟಿಡಿಯು ಸುಂದರ ತಿರುಮಲ ಶುದ್ಧ ತಿರುಮಲ ಕಾರ್ಯಕ್ರಮವನ್ನು ನಡೆಸುತ್ತಿದೆ. ಈ ಕಾರ್ಯಕ್ರಮದ ಭಾಗವಾಗಿ ಟಿಟಿಡಿಯ ಎಲ್ಲ ವಿಭಾಗಗಳ ಅಧಿಕಾರಿಗಳು, ಸಿಬ್ಬಂದಿಯವರು ಹಾಗೂ ಸ್ವಯಂ ಪ್ರೇರಿತ ಭಕ್ತರು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದರ ಅಂಗವಾಗಿ ಮಂಗಳವಾರದಂದು ಟಿಟಿಡಿ ಉದ್ಯೋಗಿಗಳು ತಿರುಮಲೆಯ ಹಲವು ಸ್ಥಳಗಳನ್ನು ಸ್ವಚ್ಛಗೊಳಿಸಿದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಪದ್ಮಘಟ್ಟ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕಾದಿ ಪೂಜೆಗಳು ಜರುಗಿತು. ಇದರ ಅಂಗವಾಗಿ ಅಂಜನಿ ಪುತ್ರನಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು. ನಂತರ ವಿವಿಧ ಪುಷ್ಪಮಾಲೆಗಳಿಂದ ಸ್ವಾಮಿಯನ್ನು ಅಲಂಕರಿಸಿ ಅರ್ಚನಾದಿಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ತಿರುಮಲ ತಿರುಪತಿ ದೇವಸ್ಥಾನವು ಇದೇ ಮೇ ತಿಂಗಳ 14ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ತಿರುಮಲ ಕ್ಷೇತ್ರದಲ್ಲಿ ಆಕಾಶಗಂಗೆಯ ಬಳಿ ಹನುಮತ್ ಜಯಂತಿ ನಿಮಿತ್ತವಾಗಿ ಹನುಮಾನ್ ಚಾಲೀಸ ಇದರ ಸಾಮೂಹಿಕ ಪಾರಾಯಣ, ಸುಂದರಕಾಂಡ ಪ್ರವಚನ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದೆ ಎಂಬುದನ್ನು ಕೇಳಿ ತುಂಬ ಸಂತೋಷವಾಗಿದೆ. ಈ ಸಂದರ್ಭದಲ್ಲಿ ಟಿಟಿಡಿ ಚೇರ್ಮನ್ ಆಗಿರುವ ಶ್ರೀ ಸುಬ್ಬಾರೆಡ್ಡಿಯವರು ಹಾಗೂ ಟಿಟಿಡಿ ಆಡಳಿತಾಧಿಕಾರಿಗಳಾಗಿರುವ ಧರ್ಮಾರೆಡ್ಡಿಯವರು ಕೂಡ, ಈ ಇಬ್ಬರು ಮಹನೀಯರು ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಶ್ರೀನಿವಾಸನ ಭಕ್ತರು, ಹನುಮಂತನ ಭಕ್ತರು ಅವರೆಲ್ಲರಿಗೂ ಕೂಡ ತುಂಬ ಪುಣ್ಯಪ್ರದವಾಗಿರತಕ್ಕಂಥ ಇಂಥ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲರ ಕೃತಜ್ಞತೆಗೆ ಪಾತ್ರರಾಗಿ ಎಲ್ಲರಿಗೂ ಅಭಿನಂದನೆಯರಾಗಿದ್ದಾರೆ ಅಂತ ಮತ್ತೊಮ್ಮೆ ಹೇಳಬಯಸುತ್ತೇವೆ. ಹನುಮಂತನ ಸ್ಮರಣೆ ಅದು ನಮಗೆ ಸಕಲ ಅಭೀಷ್ಟಗಳನ್ನು ಕೊಡತಕ್ಕದ್ದು. ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆಯಿಂದ ಈ ಎಲ್ಲ ಮನುಷ್ಯನಿಗೆ ಅತ್ಯವಶ್ಯಕವಾದ ಬುದ್ಧಿ, ಬಲ, ಯಶಸ್ಸು, ಆರೋಗ್ಯ ಮೊದಲಾದ ಎಲ್ಲ ಇಂಥ ಒಂದು ಗುಣಗಳು ಕೂಡ ನಮಗೆ ಸಿದ್ಧಿಸ್ತದೆ ಅಂತ ನಾವು ತಿಳಿದಿದ್ದೇವೆ. ಇಂಥ ಒಂದು ಶ್ರೇಯಸ್ಕರವಾದ ಕಾರ್ಯವನ್ನು ಏರ್ಪಡಿಸಿರುವ ತಿರುಮಲ ತಿರುಪತಿ ದೇವಸ್ಥಾನವು ಅತ್ಯಂತ ಅಭಿನಂದನೀಯವಾದ ಕಾರ್ಯವನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಲೆಂದು ಹಾರೈಸ್ತೇವೆ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಶಾಂತಿಪುರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಮತ್ತು ಶ್ರೀ ಶ್ರೀನಿವಾಸ ಉತ್ಸವ ಮೂರ್ತಿಗಳನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಿದರು. ನಂತರ ಸಂಪ್ರದಾಯಬದ್ಧವಾಗಿ ಕಲ್ಯಾಣೋತ್ಸವವನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಕಲ್ಯಾಣ ಮಹೋತ್ಸವವನ್ನು ಕಣ್ತುಂಬಿಕೊಂಡು ಅನುಗ್ರಹಿತರಾದರು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಿಂದಘಟ್ಟ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಇದರ ಅಂಗವಾಗಿ ಯಾಗಶಾಲೆಯಲ್ಲಿ ಸ್ವಾಮಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ಹೋಮವನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಬಳಿಕ ಮಹಾಕುಂಭವನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ಗರ್ಭಾಲಯದಲ್ಲಿರುವ ಸ್ವಾಮಿಗೆ ಪ್ರೋಕ್ಷಣೆ ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪುಷ್ಪಯಾಗ ಮಹೋತ್ಸವ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ವಿವಿಧ ಪುಷ್ಪಗಳು ಮತ್ತು ಪತ್ರೆಗಳನ್ನು ದೇವಾಲಯ ಪ್ರದಕ್ಷಿಣೆಯಾಗಿ ತಂದು ಪೂಜಿಸಲಾಯಿತು.
ಬಳಿಕ ವೇದ ಮಂತ್ರೋಚ್ಚಾರಣೆಯ ನಡುವೆ ಆಂಜನೇಯ ಸ್ವಾಮಿಗೆ ಪುಷ್ಪಯಾಗವನ್ನು ನೆರವೇರಿಸಿದರು. ಬಳಿಕ ಭಕ್ತರ ಸಮ್ಮುಖದಲ್ಲಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಪಾಲ್ಗೊಂಡು ಹನುಮನ ಅನುಗ್ರಹವನ್ನು ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವದ ಅಂಗವಾಗಿ ಶಯನೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಸ್ವಾಮಿ ಅಮ್ಮನವರನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಶಯನ ಮಂಟಪದಲ್ಲಿರಿಸಿದರು. ಬಳಿಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಶ್ರೀ ನಿಮಿಷಾಂಬಾದೇವಿ ದೇಗುಲದಲ್ಲಿ ಮಂಗಳವಾರದ ಪೂಜಾ ಕೈಂಕರ್ಯಗಳು ನಡೆದವು. ಇದರ ಅಂಗವಾಗಿ ತಾಯಿಗೆ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ತರುವಾಯ ಕುಂಕುಮದಿಂದ ಅರ್ಚನೆಯನ್ನು ಮಾಡಿ ಆರತಿಯನ್ನು ಬೆಳಗಿದರು. ಹಾಗೆಯೇ ಉಪಾಲಯದಲ್ಲಿರುವ ವಿಘ್ನೇಶ್ವರನಿಗೆ ಹಾಗೂ ಈಶ್ವರನಿಗೆ ಸರಸ್ವತಿ ಅಮ್ಮನವರಿಗೂ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ನೆರೆದ ಅನೇಕ ಮಂದಿ ಭಕ್ತರು ದೇವರುಗಳನ್ನು ದರ್ಶಿಸಿ ಕೃತಾರ್ಥರಾದರು.
ಕೋಲಾರ ನಗರದ ಕೆಇಬಿ ಕಾಲೋನಿಯಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಮಂಗಳವಾರದ ಪೂಜೆಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ದೇಗುಲದ ಉಪಾಲಯದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಫಲಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ನಂತರ ವಿವಿಧ ಪುಷ್ಪಮಾಲೆಗಳಿಂದ ಸ್ವಾಮಿಯನ್ನು ಅಲಂಕರಿಸಿ ಅಷ್ಟೋತ್ತರ ಸಹಿತ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಆಂಜನೇಯ ಸುತನ ದರ್ಶನವನ್ನು ಪಡೆದು ಪಾವನರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಊರುಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವೈಶಾಖ ಮಾಸದ ಪೂಜೆಗಳು ನೆರವೇರಿದವು. ಇದರ ಪ್ರಯುಕ್ತ ಬಗೆ ಬಗೆಯ ಪುಷ್ಪಗಳಿಂದ ಆಂಜನೇಯ ಸುತನನ್ನು ಅಲಂಕರಿಸಿದ್ದರು. ಬಳಿಕ ನಾಮಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆಯಲ್ಲಿ ಭಾಗಿಯಾದರು. ಹೊಸೂರು ಬಳಿ ಕೃಷ್ಣಗಿರಿ ಸಮೀಪದ ಮುರುಕಂಪಲ್ಲಂ ಗ್ರಾಮದಲ್ಲಿರುವ ಶ್ರೀ ಪಾಂಚಾಲಿಯಮ್ಮ ದೇವಾಲಯದ 49ನೇ ವಾರ್ಷಿಕ ಮಹಾಭಾರತ ಉತ್ಸವವು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. 18 ದಿನಗಳ ಕಾಲ ಜರುಗುವ ಈ ಉತ್ಸವಗಳ ಅಂಗವಾಗಿ ಪಾಂಚಾಲಿಯಮ್ಮನಿಗೆ ಪ್ರತಿದಿನ ವಿಶೇಷ ಪೂಜೆಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನಗರದಲ್ಲಿರುವ ಶೃಂಗಗಿರಿ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆದವು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ಸ್ಫಟಿಕ ಅರುಣಾಚಲೇಶ್ವರ ಸ್ವಾಮಿಗೆ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ನಾಮಾರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಪರಮೇಶ್ವರನ ದರ್ಶನವನ್ನು ಪಡೆದು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ
ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಕಾರ್ತಿಕೇಯ ಶರ್ಮಾರವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.